ವೆಲ್ಕಮ್ ಬ್ಯಾಕ್. ಉತ್ತರ ಭಾರತದಲ್ಲಿ ಮಳೆ ಆರ್ಭಟ, ಮುಳುಗಿದ ಮನೆಗಳು, ವಾಹನಗಳು. ಹೇಗಿದೆ ಗೊತ್ತಾ ಪ್ರವಾಹದ ದೃಶ್ಯಗಳು? ವರುಣಾರ್ಭಟದ ಸ್ಟೋರಿ ಇದು. ನಮ್ಮ ಕರ್ನಾಟಕದಲ್ಲಿ ಒಂದ್ ಕಡೆ ಭಾರಿ ಮಳೆ ಸುರಿತಾ ಇದ್ರೆ, ಇನ್ನೊಂದು ಕಡೆ ನೀರಿಲ್ಲದೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಬಾರಿ ಮಳೆಯ ಕತೆ ಏನು ಅಂತ ದಕ್ಷಿಣ ಭಾರತದ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ಉತ್ತರ ಭಾರತದ ಜನರ ಬದುಕು ನೀರು ಪಾಲಾಗ್ತಾ ಇದೆ. ತಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ನಮ್ಮಲ್ಲಿ ಮಳೆಗೋಸ್ಕರ ಪೂಜೆ ಪುನಸ್ಕಾರಗಳಾಗ್ತಿದ್ರೆ, ಅಕ್ಷರಶಃ ಉತ್ತರದ ಜನರು ವರುಣ ದೇವನಿಗೆ ಶಾಪ ಹಾಕುವಂತಾಗಿದೆ. ಹಾಗಾದ್ರೆ ಉತ್ತರದ ರಾಜ್ಯಗಳಲ್ಲಿ ಮಳೆ ಅಬ್ಬರ ಯಾವ ರೀತಿ ಇದೆ ಅನ್ನೋದ್ರ ಒಂದು ವರದಿ ಇಲ್ಲಿದೆ ನೋಡಿ. ಗುಜರಾತ್ನಲ್ಲಿ ವರುಣನ ಆರ್ಭಟ, ರಸ್ತೆಯಲ್ಲಿ ಮುಳುಗಿದ ವಾಹನಗಳು. ಉತ್ತರ ಭಾರತದಲ್ಲಿ ಕಳೆದೊಂದು ವಾರದಿಂದ ಮಳೆ ಅಬ್ಬರಿಸುತ್ತಿದೆ. ಅದರಲ್ಲೂ ಗುಜರಾತ್ನಲ್ಲಿ ಸುರಿತಾ ಇರುವ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನದಿಗಳು, ಹಳ್ಳಗಳು ಭೋರ್ಗರೆದು ಹರಿತಾ ಇದ್ದು, ಮನೆ, ಮಠ, ಊರು, ಕೇರಿ ಎನ್ನದೆ ಎಲ್ಲವೂ ಕೊಚ್ಚಿ ಹೋಗ್ತಿವೆ. ಅಹಮದಾಬಾದ್ನಲ್ಲಿ ಅಬ್ಬರಿಸಿದ ಮಳೆಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಅಹಮದಾಬಾದ್ನ ಸನಥಾಲ್ ಕ್ರಾಸ್ನಲ್ಲಿ ಮಳೆ ಆರ್ಭಟಕ್ಕೆ ರಸ್ತೆಯಲ್ಲಿದ್ದ ಕಾರುಗಳು ಮುಳುಗಡೆಯಾಗಿದೆ. ಮನೆಗಳು ಜಲಾವೃತವಾಗಿದ್ದು, ಜನರು ಬೀದಿ ಪಾಲಾಗಿದ್ದಾರೆ. ಅಹಮದಾಬಾದ್ನಲ್ಲಿ ದಾಖಲೆ ಮಳೆಯಾಗಿದೆ. 100 ವರ್ಷಗಳಲ್ಲಿ 4ನೇ ಅತಿ ಹೆಚ್ಚು ಮಳೆಯಾಗಿದ್ದು, ಸುಮಾರು 294 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು, ಹಲವು ಪ್ರದೇಶಗಳು ಮುಳುಗಡೆಯಾಗಿದೆ. ಇಲ್ಲಿ ನೋಡಿ, ಸನಥಾಲ್ ಕ್ರಾಸ್ನಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳೇ ಮುಳುಗಡೆಯಾಗಿದೆ. ಎದೆ ಮಟ್ಟದ ನೀರಿನಲ್ಲೇ ಜನರು ಸಂಚಾರ ಮಾಡ್ತಿದ್ದಾರೆ. ಗುಜರಾತ್ನಲ್ಲಿ ಸುರಿದ ಮಳೆ ಜನರ ಬದುಕನ್ನೇ ಕಸಿದುಕೊಂಡಿದೆ. ದೊಡ್ಡ ದೊಡ್ಡ ಬಸ್ಗಳೇ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ಬಸ್ ಪ್ರಯಾಣಿಕರು ನೀರಿನಲ್ಲೇ ನಡ್ಕೊಂಡು ಹೋಗ್ತಿದ್ದಾರೆ. ರಸ್ತೆಯಲ್ಲಿ ನಿಂತ ಎದೆ ಮಟ್ಟದ ನೀರಿನಲ್ಲಿ ಜನರು ಸಂಚಾರ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ಹಲವು ವಾಹನಗಳು ಕೆಟ್ಟು ಹೋಗಿದೆ. ಕೆಟ್ಟು ನಿಂತ ವಾಹನಗಳನ್ನ ನೀರಿನಲ್ಲೇ ವಾಹನದ ಮಾಲೀಕರು ತಳ್ಕೊಂಡು ಹೋಗ್ತಿದ್ದಾರೆ. ಗುಜರಾತ್ನ ಸುರೇಂದ್ರನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಚೋಟೀಲಾದಲ್ಲಿ ಸೇತುವೆಗಳು ಮುಳುಗಡೆ ಆಗಿ ಸಂಚಾರ ಬಂದ್ ಆಗಿದೆ. ಈ ಮಧ್ಯೆ ಚೋಟೀಲಾ ಗ್ರಾಮಕ್ಕೆ ಉಪಜಿಲ್ಲಾಧಿಕಾರಿ ಭೇಟಿ ನೀಡಿದ್ದು ಡ್ಯಾಂ ಪರಿಶೀಲಿಸಿದ್ರು. ಜೊತೆಗೆ ಸೋಮ್ಸಾರ್ ಮತ್ತು ಪಲಾಸ ಗ್ರಾಮಗಳಿಗೂ ಭೇಟಿ ನೀಡಿ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಯಿತು. ಭಾರಿ ಮಳೆಗೆ ಅರ್ಧಕ್ಕರ್ಧ ಗುಜರಾತ್ ಮುಳುಗಿ ಹೋಗಿದೆ. ಪ್ರವಾಹದಲ್ಲಿ ಸಾವಿರಾರು ಜನರು ಮನೆಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ರಾಜೋಡಾ ಗ್ರಾಮದಲ್ಲಿ ಮಳೆ ಅಬ್ಬರಿಸಿದ್ದು ಜನ ಅತಂತ್ರರಾಗಿದ್ದಾರೆ. ಈ ಮಧ್ಯೆ ಮಳೆಯಲ್ಲಿ ಸಿಲುಕಿಕೊಂಡಿದ್ದ 82 ನಾಗರಿಕರನ್ನ ಸತತ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಎಲ್ಲ ಸಂತ್ರಸ್ತರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ಸೇನಾ ತಂಡ ನಿರಂತರವಾಗಿ ಶ್ರಮಿಸುತ್ತಿದೆ. ಗುಜರಾತ್ನ ಮೋರ್ಬಿಯಲ್ಲೂ ಮಳೆ ಅಬ್ಬರಿಸಿದೆ. ಮೋರ್ಬಿಯಲ್ಲಿರುವ ಬಚ್ಚು ಅಣೆಕಟ್ಟಿಗೆ ಭಾರೀ ನೀರು ಹರಿದು ಬಂದಿದೆ. ಈ ಹಿನ್ನೆಲೆ ಡ್ಯಾಂನ 4 ಗೇಟ್ಗಳಿಂದ ನದಿಗೆ ನೀರು ಬಿಡಲಾಗಿದೆ. ಇದರಿಂದಾಗಿ ಮೋರ್ಬಿ, ಮಾಲಿಯಾ ಗ್ರಾಮ ಸೇರಿದಂತೆ 29 ಹಳ್ಳಿಗಳ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ.
ವರುಣನ ಅಬ್ಬರಕ್ಕೆ ಗುಜರಾತ್ ಅಕ್ಷರಶಃ ಮುಳುಗಿ ಹೋಗಿದೆ. ಸೂರತ್ ನಗರದ ಲಿಂಬಾಯತ್ನಲ್ಲಿ ವಾಹನಗಳ ಪಾರ್ಕಿಂಗ್ ಜಾಗಕ್ಕೆ ನೀರು ನುಗ್ಗಿದೆ. ಪರಿಣಾಮ ಪಾರ್ಕ್ ಮಾಡಿದ್ದ ನೂರಾರು ಬೈಕುಗಳು ಸಂಪೂರ್ಣ ಜಲಮಯವಾಗಿವೆ. ಬೈಕ್ ಅಷ್ಟೇ ಅಲ್ಲದೆ ಕಾರುಗಳು, ದೊಡ್ಡ ದೊಡ್ಡ ವಾಹನಗಳು ನೀರಲ್ಲಿ ಮುಳುಗಿ ಹೋಗಿವೆ. ಕಟ್ಟಡಗಳು ಅರ್ಧಕರ್ಧ ಮುಳುಗಿದ್ದು ರಸ್ತೆಗಳು ಕೆರೆಯಂತಾಗಿವೆ. ವರುಣನ ಆರ್ಭಟಕ್ಕೆ ಮುಳುಗಿದ ಅಸ್ಸಾಂ. ಮನೆಗಳು ಜಲಾವೃತ, ಬೋಟ್ನಲ್ಲಿ ಸಂಚಾರ. ಅಸ್ಸಾಂನಲ್ಲೂ ಭೀಕರ ಮಳೆಯಾಗಿದೆ. ಗುವಾಹಟಿಯ ರುಕ್ಮಿಣಿಗಾಂವ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂರಾರು ಮನೆಗಳಿಗೆ ವರುಣದೇವ ದಿಗ್ಬಂಧನ ಹಾಕಿದ್ದಾನೆ. ಮನೆ ಮುಂದೆ ನೀರು ನಿಂತ ಹಿನ್ನೆಲೆ ಜನರು ಬೋಟ್ನಲ್ಲಿ ಸಂಚಾರ ಮಾಡುವಂತಾಗಿದೆ. ಸದ್ಯ ರಸ್ತೆಯಲ್ಲಿ ನಿಂತ ನೀರನ್ನ ಹೊರಹಾಕಲು ಪಂಪ್ ಸೆಟ್ ಬಳಕೆ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದಲ್ಲೂ ಮಳೆ ಅಬ್ಬರ. ಗುಡ್ಡ ಕುಸಿತ, ರಸ್ತೆ ಸಂಚಾರ ಅಸ್ತವ್ಯಸ್ತ. ಜಮ್ಮು ಕಾಶ್ಮೀರದಲ್ಲೂ ನಿರಂತರವಾಗಿ ಮಳೆ ಅಬ್ಬರಿಸಿದೆ. ದೋಡಾ ಜಿಲ್ಲೆಯಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಹಲವೆಡೆ ಗುಡ್ಡ ಕುಸಿತವಾಗಿದೆ. ಇದರಿಂದ ದೋಡಾ ರಸ್ತೆ ಬಂದ್ ಆಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಮತ್ತು ರಾಂಬನ್ನಲ್ಲಿ ಮಳೆ ಹಿನ್ನೆಲೆ ಚೆನಾಬ್ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಬಾಂಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಡ್ಯಾಂ ಗೇಟ್ಗಳನ್ನು ತೆರೆದು ನೀರು ಬಿಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.